ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಷ್ಟೇ ಬಿಗ್ ಬಾಸ್ ಮನೇಲಿ ಎಲ್ಲರೂ ಎದ್ದಿದ್ದಾರೆ. ಎದ್ದಿದ ತಕ್ಷಣ ಇವತ್ತಿನ ದಿನದಲ್ಲಿ ಜಿಂಕೆ ಮರಿ ಅಂತ ಸಾಂಗ್ ಹಾಕಿದ್ದಾರೆ. ಎಲ್ಲರೂ ಖುಷಿಯಿಂದ ಗಾರ್ಡನ್ ಏರಿಯಾಕ್ಕೆ ಹೋಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಆದರೆ ಒಬ್ಬರು ವ್ಯಕ್ತಿಗೆ ಮಾತ್ರ ಆಗಲ್ಲ. ಯಾರು ಅಂದರೆ ನಿನ್ನೆ ಟಾಸ್ಕ್ ಆಡಿ ಕಾಲು ನೋವು ಮಾಡ್ಕೊಂಡಿದ್ದ ಸ್ಪಂದನಂಗೆ ಡ್ಯಾನ್ಸ್ ಮಾಡೋಕ್ಕಾಗ್ತಿರಲ್ಲ. ಅವರಿಗೆ ಕಾವ್ಯ ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂದರೆ ತುಂಬ ಇಂಜುರಿ ಆಗಿರುತ್ತೆ. ಹಾಗಾಗಿ ಅವರಿಗೊಬ್ಬರು ಸಪೋರ್ಟ್ ಬೇಕೇ ಬೇಕಾಗಿರುತ್ತೆ. ಹಾಗಾಗಿ ಇವತ್ತು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಖುಷಿಯಿಂದ ಎಲ್ಲರೂ ಎದ್ದು ಗಾರ್ಡನ್ ಏರಿಯಾಗೆ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದರೆ ಇದ್ರ ಮಧ್ಯ ಒಂದು ರೂಲ್ಸ್ನ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಸ್ಪರ್ಧಿ ಇದು ಮಾಡಿದ್ದಾರೆ. ಯಾರು ಅಂದರೆ ರಕ್ಷಿತಾ. ಆಗಷ್ಟೇ ಎದ್ದಿದ್ದಾರೆ. ಎದ್ದಿದ ತಕ್ಷಣ ನಾನು ಯೋಗ ಮಾಡ್ತೀನಿ ಅಂತ ಕಣ್ಣು ಮುಚ್ಕೊಂಡು ಕೂತು ಅಲ್ಲೇ ನಿದ್ದೆ ಮಾಡಿದ್ದಾರೆ. ಇದು ಬಿಗ್ ಬಾಸಿಗೆ ಗೊತ್ತಾಗಿ ರೂಲ್ಸ್ನ ಬ್ರೇಕ್ ಮಾಡಿದ್ರಿಂದ ಬಿಗ್ ಬಾಸ್ ಎಚ್ಚರಿಸಿದ್ದಾರೆ. ಅಲ್ಲ ಗೈಸ್, ಆವಾಗಷ್ಟೇ ಎದ್ದು ಡ್ಯಾನ್ಸ್ ಎಲ್ಲ ಮಾಡಿದ್ದಾಳೆ. ರಕ್ಷಿತಾ ಕೂಡ ಡ್ಯಾನ್ಸ್ ಮಾಡಿದ್ದಾಳೆ. ತಕ್ಷಣ ಹೋಗಿ ಮತ್ತೆ ನಿದ್ದೆ ಬಂದಿದೆ. ಅದು ಯಾವ ಥರ ನಿದ್ದೆ ಅಂತ ಗೊತ್ತಿಲ್ಲ. ಅದಕ್ಕೆ ಕ್ಯಾಪ್ಟನ್ ಆದಂಥ ಧನುಷ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಅವ್ರನ್ನ ನಾನು ಈ ಥರ ತಪ್ಪು ಮಾಡಲ್ಲ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿಸಿದ್ದಾರೆ. ನಿನ್ನೆ ನೈಟು ಸಹ ಆ ಥರ ರಾಂಗ್ ಮಾಡಿದ್ರಂತೆ. ಹಾಗಾಗಿ ಈಗನೂ ಮಾಡಿದ್ದಾರೆ. ಎರಡಕ್ಕೂ ಸೇರಿ ಸ್ವಿಮ್ಮಿಂಗ್ ಪೂಲಲ್ಲಿ ರಕ್ಷಿತನ ಮುಳುಗಿಸಿದ್ದಾರೆ. ಇನ್ಯಾವತ್ತೂ ನಿದ್ದೆ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಕಾವ್ಯ ಮತ್ತು ಸ್ಪಂದನಂಗೆ ನಗು ಬರ್ತಿದೆ. ನಿದ್ದೆ ಬೇಕಾ ಅಂತ ಅವ್ರನ್ನೇ ಕೇಳ್ತಾ ಇದ್ದಾರೆ. ಈಗಷ್ಟೇ ಎದ್ದು ಎಲ್ಲ ಫ್ರೆಶ್ ಆಗಿದ್ದಾರೆ. ಇನ್ನು ನೋಡಬೇಕು ಇವತ್ತು ಏನೇನು ಟಾಸ್ಕ್ಗಳನ್ನ ಕೊಡ್ತಾರೆ ಅಂತ. ಟಿವಿಗೂ ಮುಂಚೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಸ್ಕ್ ಎಲ್ಲ ಏನೇನು ಕೊಡ್ತಾರೆ, ಯಾರು ಇವತ್ತಿನ ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತೆಲ್ಲ ನೋಡೋಣ. ಥ್ಯಾಂಕ್ ಯು.